ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 20, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಒಂದು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟ್ ಸೀರೀಸ್ ಜನವರಿ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿದ್ದು, ಈ ಟೆಸ್ಟಲ್ಲಿ ಡೈಲಿ ಟೆಸ್ಟ್ಗಳಿರುತ್ತೆ, ಸೆಕ್ಷನ್ ವೈಸ್ ಟೆಸ್ಟ್ ಇರ್ಬೋದು, ಹಾಗೂ ಸಿಸಾಟ್ ಟೆಸ್ಟ್ಗಳನ್ನು ಸಹ ಇನ್ಕ್ಲೂಡ್ ಮಾಡಲಾಗಿದ್ದು, ಈ ಒಂದು ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಸಹ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಅ ರೋಲ್ ಫಾರ್ ಇಂಡಿಯಾ ಇನ್ ಅ ವರ್ಲ್ಡ್ ವೈಡ್ ವೆಬ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? ರೀಸೆಂಟಾಗಿ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಅವರು ಭಾರತ ಹೇಗೆ ಗ್ಲೋಬಲ್ ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ, ಅದರಲ್ಲೂ ಗ್ಲೋಬಲ್ ಎಕಾನಮಿಯಲ್ಲಿ ಆಗ್ತಕ್ಕಂಥ ಏರುಪೇರಿಗೆ ಸಂಬಂಧಪಟ್ಟಂತೆ ಸ್ಟೆಬಿಲೈಸಿಂಗ್ ಆಗಿ ಆ್ಯಕ್ಟ್ ಆಗ್ಬೋದು, ಬ್ರಿಡ್ಜ್ ಆಗಿ ಆ್ಯಕ್ಟ್ ಆಗ್ಬೋದು. ಸೊ ಭಾರತದ ಒಂದು ಆಪ್ಟಿಮಿಸ್ಟಿಕ್ ಪಿಕ್ಚರ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಲ್ಲ, ಆ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಶಶಿ ತರೂರ್ ಅವರು ಬರೆದಿರುವಂಥ ಈ ಒಂದು ಆರ್ಟಿಕಲನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಭಾರತ ಗ್ಲೋಬಲ್ ಎಕಾನಮಿಗೆ ಕಾಂಟ್ರಿಬ್ಯೂಷನ್ನ ಹೇಗೆ ಮಾಡ್ತಾ ಇದೆ, ವರ್ಲ್ಡ್ ವೈಡ್ ವೆಬ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ರೋಲ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸುವಂಥದ್ದು. ಸೊ ಮೊದಲೇ ಹಂತದಲ್ಲಿ ಸೌತ್ ರೀಜನ್ಸಲ್ಲಿ, ಅದರಲ್ಲೂ ಬಾಟಮ್ ಲೈನ್ ಕಂಟ್ರೀಸ್ಗಳಿಗೆ ಭಾರತದ ಒಂದು ಎಕ್ಸ್ಟೆನ್ಷನ್ ಅಥವಾ ಭಾರತ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಎಂಫಸೈಸ್ ಮಾಡ್ತಾ ಇದ್ದಾರೆ. ಬಾಟಮ್ ಕಂಟ್ರೀಸ್ಗಳಿಗೆ ಬೇಕಾಗುವಂಥ ಒಂದು ಸಹಾಯವನ್ನು ಇವತ್ತು ಭಾರತ ಎಕ್ಸ್ಟೆಂಡ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗೂ ಇವರು ಎಕ್ಸ್ಪ್ರೆಸ್ ಮಾಡಿರುವಂತಹ ಒಂದು ಬುಕ್ನ ಬಗ್ಗೆ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. 2012 ರಿಲೀಸ್ ಮಾಡಿರುವಂತಹ ಒಂದು ಬುಕ್. ಈ ಬುಕ್ನ ನೇಮ್ ಅಂತಂದರೆ ಪ್ಯಾಕ್ಸ್ ಇಂಡಿಯಾ. ಪ್ಯಾಕ್ಸ್ ಇಂಡಿಯಾ ಬುಕ್ಕಲ್ಲಿ ಭಾರತದ ಒಂದು ಪ್ರೊಜೆಕ್ಷನ್ ಬಗ್ಗೆ ಹೇಳಿದ್ದಾರೆ. ಈ ಒಂದು ಟೈಟಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪ್ರೆಷನ್ಸ್ಗಳಾಗಿತ್ತು ಅಥವಾ ಸಾಕಷ್ಟು ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಿದ್ದಾರೆ. ವರ್ಲ್ಡ್ ಡಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇದು ಡಿಸ್ಕಸ್ ಮಾಡಿದೆ ಅನ್ನುವಂಥದ್ದಾಗಿ. ಪ್ಯಾಕ್ಸ್ ಬ್ರಿಟಾನಿಕಾ ಹಾಗೂ ಪ್ಯಾಕ್ಸ್ ರೊಮೇನಿಯಾ ಈ ಎಲ್ಲ ಕಂಟ್ರೀಸ್ಗಳು ಬರೆದಿರುವಂಥ ಈ ಒಂದು ಬುಕ್ಕಲ್ಲಿ ವರ್ಲ್ಡನ್ನು ಹೇಗೆ ಡಾಮಿನೇಷನ್ ಮಾಡಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್ ಇದ್ದರೆ, ಇದರಲ್ಲಿ ಎಸ್ಪೆಷಲಿ ಪ್ಯಾಕ್ಸ್ ಇಂಡಿಯಾ ಬುಕ್ ನಡಿನಲ್ಲಿ ಭಾರತ ಹೇಗೆ ಕೋಆಪ್ರೇಟಿವ್ ನೆಟ್ವರ್ಕ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ಬೇಕಾಗಿರುವಂಥ ಒಂದು ಕೋಆಪ್ರೇಟಿವ್ ನೆಟ್ವರ್ಕ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ ಅನ್ನುವಂಥದ್ದು. ಈ ಮಲ್ಟಿಪೋಲಾರ್ ವರ್ಲ್ಡಲ್ಲಿ ಭಾರತದ ಒಂದು ಕೋಆಪ್ರೇಟಿವ್ ರೋಲ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಐಡಿಯಾವನ್ನು ನಾವು ಪ್ಯಾಕ್ಸ್ ಇಂಡಿಕಾದಲ್ಲಿ ನೋಡುವಂಥದ್ದು. ಇದು ಸಹ ಜೈಶಂಕರ್ ಅವರು ಎಂಫಸೈಸ್ ಮಾಡಿರುವಂಥ ಪ್ರಕಾರ. ಈ ಬುಕ್ಕಲ್ಲಿ ಯಾವುದೇ ರೀತಿಯಾಗಿ ಭಾರತ ಫ್ಯೂಚರ್ ಲೀಡರ್ ಆಗಿ ಕನ್ವರ್ಟ್ ಆಗೋದಾಗಲಿ ಅಥವಾ ನೆಕ್ಸ್ಟ್ ಸೂಪರ್ ಪವರನ್ನು ಹೊಂದೋದಾಗಲಿ, ಈ ಎಲ್ಲ ಸ್ಟೇಟಸ್ ಬಗ್ಗೆ ಇಲ್ಲಿ ಡಿಸ್ಕಷನನ್ನು ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಇಲ್ಲಿ ಭಾರತ ಹೇಗೆ ಎಮರ್ಜಿಂಗ್ ಗ್ಲೋಬಲ್ ಎಕಾನಮಿಗೆ ಸಂಬಂಧಪಟ್ಟಂತೆ ಒಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ಹೇಗೆ ಸ್ಟ್ರಾಂಗ್ ಮಾಡುತ್ತೆ, ಸೊ ವರ್ಲ್ಡ್ ಪೊಲಿಟಿಕ್ಸ್ಗೆ ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು 21ನೇ ಸೆಂಚುರಿನಲ್ಲಿ ಮಾಡುತ್ತೆ ಅನ್ನೋದಾಗಿ ಈ ಒಂದು ಬುಕ್ಕಲ್ಲಿ ಹೇಳಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಪ್ಯಾಕ್ಸ್ ಇಂಡಿಯಾವನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು, ಅಥವಾ ಇದರಲ್ಲಿರ್ತಕ್ಕಂತಹ ಥೀಮ್ ಯಾವ ರೀತಿಯಾಗಿದೆ ಅನ್ನುವಂಥ ಕ್ವಶನ್ಸನ್ನು ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಇವತ್ತು ವರ್ಲ್ಡ್ ಲೀಡರ್ಶಿಪ್ಪನ್ನು ಹೊಂದಬೇಕಂತಂದರೆ ಒಂದು ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿರ್ತಕ್ಕಂತಹ ಪಾಪ್ಯುಲೇಷನ್ ಇಂಪಾರ್ಟೆಂಟ್ ಇದೆನಾ, ಅಥವಾ ಇವತ್ತು ಕಂಟ್ರಿಯಲ್ಲಿರ್ತಕ್ಕಂತಹ ಮಿಲಿಟರಿ ಸ್ಟ್ರೆಂತ್ ಇರ್ಬೋದಾ? ಭಾರತದ ಒಂದು ಕಂಡೀಷನನ್ನು ನಾವು ತೆಗೆದುಕೊಂಡ್ರೆ, ಒಂದು ವೇಳೆ ಪಾಪ್ಯುಲೇಷನಿಂದ ನಾವು ವರ್ಲ್ಡ್ ಲೀಡರ್ಶಿಪ್ಪನ್ನು ಹೊಂದೋದಾದರೆ ಚೈನಾಕಿನೂ ಹೆಚ್ಚು ಪಾಪ್ಯುಲೇಷನನ್ನು ಭಾರತ ಹೊಂದಿರಬಹುದು. ಮತ್ತು ನ್ಯೂಕ್ಲಿಯರ್ ಕೆಪಾಸಿಟಿ ಡಿಸೈಡ್ ಮಾಡುತ್ತಾ? ಇದು ಆಲ್ರೆಡಿ ಭಾರತ ಮಿಲಿಟರಿ ಸ್ಟ್ರೆಂತಲ್ಲಿ ವರ್ಲ್ಡ್ 4th ಸ್ಟ್ರಾಂಗೆಸ್ಟ್ ಆರ್ಮಿಯನ್ನು ಹೊಂದಿರುವಂಥದ್ದು. ಹಾಗೂ ಭಾರತದ ಒಂದು ಸ್ಟೇಟಸನ್ನು ನೋಡಿದರೆ 1998ಇಂದ ಭಾರತ ಹಾಗೂ US ಒಂದು ನ್ಯೂಕ್ಲಿಯರ್ ಡೀಲನ್ನು ನಾವು ನೋಡಿದರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ. ಈಸ್ ಇಟ್ ರಿಯಲಿ ಎಕನಾಮಿಕ್ ಡೆವಲಪ್ಮೆಂಟ್ ಇವತ್ತು ವರ್ಲ್ಡ್ ಲೀಡರ್ಶಿಪ್ಪನ್ನು ತರುತ್ತಾ ಅನ್ನುವಂಥದ್ದಾಗಲಿ? ಭಾರತದ ಒಂದು ಎಕನಾಮಿಯನ್ನು ನೋಡಿದರೆ, ಭಾರತದ ಎಕಾನಮಿ ವರ್ಲ್ಡಲ್ಲಿ 3rd ಪೊಸಿಷನನ್ನು ಹೊಂದಿರುವಂಥದ್ದು, ಮಿಲಿಟರಿನಲ್ಲಿ 4th ಪೊಸಿಷನನ್ನು ಹೊಂದಿದೆ, ಪಾಪ್ಯುಲೇಷನಲ್ಲಿ 1st ಪೊಸಿಷನನ್ನು ಹೊಂದಿದೆ. ಈ ಎಲ್ಲ ಕಂಡೀಷನ್ಸ್ಗಳನ್ನು ನಾವು ಗಮನ ಹರಿಸಿದಾಗ ವರ್ಲ್ಡ್ ಲೀಡರ್ಶಿಪ್ಪಲ್ಲಿ ಭಾರತ ಹೊಂದ್ಬೋದಾ? ಈ ಎಲ್ಲ ಪೊಸಿಷನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ವರ್ಲ್ಡನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ? ಕನ್ವೆನ್ಷನಲಿ ನಾವು ಅರ್ಥ ಮಾಡಿಕೊಂಡ್ರೆ, ಅನಲೈಸ್ ಮಾಡಿದರೆ
ಭಾರತದಲ್ಲಿರುವಂತಹ ರಿಯಲ್ ಕಂಡೀಷನ್ಸ್ಗಳು ಅಥವಾ ಭಾರತದ ಒಂದು ಆರ್ಥಿಕತೆ ಇರಬಹುದು ಅಥವಾ ಭಾರತದಲ್ಲಿರುವಂತಹ ಪವರ್ ಅಸಂಪ್ಷನ್ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡೋದಾದರೆ ಇಲ್ಲಿರುವಂತಹ ಪ್ಯಾರಾಡಾಕ್ಸ್ ಅಟಿಟ್ಯೂಡನ್ನು ನಾವು ಅರ್ಥ ಮಾಡ್ಕೋಬೇಕು. ಭಾರತ ಗ್ಲೋಬಲ್ ಲೆವೆಲಲ್ಲಿ ಲೀಡರ್ಶಿಪ್ಪನ್ನು ಹೊಂದಲಿಕ್ಕೆ ಯಾಕೆ ಆಗೋದಿಲ್ಲ, ಕೇವಲ ಇದೊಂದು ನೆಟ್ವರ್ಕ್ ಯಾಕೆ ಆಗ್ಬೋದು ಅನ್ನುವಂಥದ್ದನ್ನು ಆಥರ್ ಅವರು ಹೇಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿರುವಂತಹ ಪಾವರ್ಟಿ ಕಂಡೀಷನ್, ಇನ್ನೂ ಸಾಕಷ್ಟು ಜನರಿಗೆ ಎಜುಕೇಷನ್ ಸಿಗದೇ ಇರುವಂತಹ ಸಿಚುವೇಶನ್ ಇದೆ. 21st ಸೆಂಚುರಿನಲ್ಲೂ ಸಹ ಸಾಕಷ್ಟು ಜನರಿಗೆ ಇವತ್ತು ನಾವು ಫೀಡ್ ಮಾಡ್ಲಿಕ್ಕಾಗ್ತಿಲ್ಲ, ಎಜುಕೇಟ್ ಮಾಡ್ಲಿಕ್ಕಾಗ್ತಿಲ್ಲ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ನಾವು ಕ್ರಿಯೇಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇದು ಕೇವಲ ಎಕನಾಮಿಕ್ ಗ್ರೋತ್ ಆಗಿರ್ಬೋದು ಅಥವಾ ಮಿಲಿಟರಿ ಸ್ಟ್ರೆಂತ್ ಆಗಿರ್ಬೋದು, ಪಾಪ್ಯುಲೇಷನ್ ಅನ್ನತಕ್ಕಂಥ ನಂಬರ್ ಆಗಿರ್ಬೋದು, ಇವೆಲ್ಲನೂ ಸಹ ನೇಷನ್ನ ಒಂದು ಲೀಡರ್ಶಿಪ್ಪನ್ನು ಡಿಸೈಡ್ ಮಾಡೋದ್ರಲ್ಲಿ ಪೊಟೆನ್ಷಿಯಲ್ ಆಗೋದಿಲ್ಲ ಅನ್ನುವಂಥದ್ದನ್ನು ಆಥರ್ ಅವರು ಜಸ್ಟಿಫೈ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಸೂಪರ್ ಪವರ್ಸ್ ಇರ್ಬೋದು, ಗ್ರೇಟ್ ಪವರ್ಸನ್ನು ಅಚೀವ್ ಮಾಡುವುದಾಗಲಿ, ವರ್ಲ್ಡ್ ಲೀಡರ್ಶಿಪ್ಪನ್ನು ಮಾಡೋದಾಗಲಿ, ಇದರಲ್ಲಿ ಯಾವುದೇ ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಭಾರತ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಆಗ್ಬೋದು, ನೆಟ್ವರ್ಕಿಂಗ್ ಸಿಸ್ಟಮ್ ಆಗ್ಬೋದು ಅನ್ನುವಂಥದ್ದನ್ನು ಆಥರ್ ಜಸ್ಟಿಫೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಏನು ಗಮನ ಹರಿಸ್ಬೋದು, ಒಂದೆಡೆ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ಗಳ ಕನ್ಸರ್ನ್ ಯಾವ ರೀತಿಯಾಗಿದೆ, ಭಾರತ ಇವತ್ತು ಗ್ಲೋಬಲ್ ಪವರನ್ನು ಹೊಂದ್ಬೋದು, ಬೇರೆ ಕಂಟ್ರೀಸ್ಗಳ ಒಂದು ಐಡಿಯಾ ಭಾರತ ಇವತ್ತು ಮುಂದಾಗ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಬೇಕಾಗ್ತಕ್ಕಂಥ ಒಂದು ಸಪೋರ್ಟಿಂಗ್ ಸಿಸ್ಟಮನ್ನು ಕೊಡ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಒಂದೆಡೆ ನಾವು ನೋಡಿದರೆ, ಇನ್ನೊಂದೆಡೆ ಭಾರತ ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ ಅನ್ನುವಂಥ ಬ್ಯಾಲೆನ್ಸ್ಡ್ ವ್ಯೂವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಫಾರಿನ್ ಪಾಲಿಸಿದ ರಿಲೆವೆನ್ಸನ್ನು ಹೇಗೆ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಕೋಲ್ಡ್ ವಾರ್ ಆದಮೇಲೆ ಏನು ಓಲ್ಡ್ ಬೈನರೀಸ್ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು, ಅಂದರೆ ಕೇವಲ ಕಂಟ್ರೀಸ್ಗಳ ಮಧ್ಯೆ ಅಥವಾ ದೊಡ್ಡ ದೊಡ್ಡ ಗ್ರೂಪಿಂಗ್ಗಳ ಮಧ್ಯೆ ಯಾವುದೇ ರೀತಿಯಾಗಿ ಕ್ಲಾಶಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗ್ರೂಪಿಂಗ್ಸ್ಗಳಾಗ್ತಾ ಇತ್ತು. ಕೋಲ್ಡ್ ವಾರ್ ಆದಮೇಲೆ ಇರತಕ್ಕಂಥ ರಿಲಿವೆನ್ಸ್ ಇವಾಗಿಲ್ಲ. ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರುವಂತಹ ರಿಲಿವೆನ್ಸ್ ಅಂತಂದರೆ ಇವಾಗ ಡೊಮೆಸ್ಟಿಕ್ ಲೆವೆಲಲ್ಲೂ ಸಹ ನಾವು ಸಾಕಷ್ಟು ಪಾಲಿಸೀಸ್ಗಳನ್ನು ತರ್ತಾ ಇದ್ದೀವಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ಸಾಕಷ್ಟು ಪಾಲಿಸೀಸ್ ಅಂದರೆ ಫಾರಿನ್ ಪಾಲಿಸಿ ಅಂತ ಬರುತ್ತೆ. ಸೊ ಇವಾಗ ತರ್ತಕ್ಕಂತಹ ಪಾಲಿಸೀಸ್ಗಳ ಮಧ್ಯೆ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಪಾಲಿಸೀಸ್ಗಳ ಮಧ್ಯೆ ಅಷ್ಟೊಂದು ಡಿಫ್ರೆನ್ಸಿಯೇಷನ್ ಅಥವಾ ಡಿಸ್ಟಿಂಕ್ಷನ್ ಇಲ್ಲ ಅನ್ನುವಂಥದ್ದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ತರ್ತಕ್ಕಂತಹ ಪಾಲಿಸೀಸ್ ಮತ್ತು ಫಾರಿನ್ ಲೆವೆಲಲ್ಲಿ ತರ್ತಕ್ಕಂತಹ ಪಾಲಿಸೀಸ್ ಆಲ್ಮೋಸ್ಟ್ ಸಿಂಕ್ ಆಗ್ತಾ ಇದ್ದಾವೆ ಅಂತ. ಹೇಗಿದನ್ನ ಅರ್ಥ ಮಾಡ್ಕೋಬೋದು, ನಾವು ಫಾರಿನ್ ಪಾಲಿಸೀಸನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಸಾಕಷ್ಟು ಇಂಪ್ಲಿಕೇಶನ್ಸನ್ನು ತರುವಂಥದ್ದಾಗಲಿ, ಮತ್ತು ಒಂದು ಕಂಟ್ರಿಯ ಫಾರಿನ್ ಪಾಲಿಸಿ ಇವತ್ತು ಸೆಕ್ಯುರಿಟಿಯನ್ನು ಪ್ರಮೋಟ್ ಮಾಡಬೇಕು, ಜೊತೆಗೆ ಸಿಟಿಜನ್ಸ್ಗಳ ಒಂದು ವೆಲ್ ಬೀಯಿಂಗನ್ನು ತೋರಿಸ್ಬೇಕು, ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ನಾವು ಗ್ರೋತನ್ನು ಕಾಣಬೇಕು, ಜೊತೆಗೆ ಫಾರಿನ್ ಅಪಾರ್ಚುನಿಟೀಸನ್ನು ನಮ್ಮ ಸಿಟಿಜನ್ಸ್ಗಳಿಗೂ ಸಹ ಕ್ರಿಯೇಟ್ ಮಾಡಬೇಕು. ಒಟ್ಟಾರೆಯಾಗಿ ದೇಶದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಫಾರಿನ್ ಪಾಲಿಸೀಸ್ಗಳು ಹಾಗೂ ಡೊಮೆಸ್ಟಿಕ್ ಪಾಲಿಸೀಸ್ಗಳು ಸಿಮಿಲಾರಿಟೀಸನ್ನು ತೋರಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿರುವಂಥ ಒಂದು ಮೆಟಾಫರ್ ಅಂತಂದರೆ, ಟುಡೇ ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ದೀವಿ. ಹೇಗೆ ಅರ್ಥ ಮಾಡ್ಕೋಬೋದು ನಾವು, ವರ್ಲ್ಡಲ್ಲಿರುವಂಥ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿದೆ. ಇವತ್ತು ಮಲ್ಟಿಪಲ್ ಗ್ರೂಪಿಂಗ್ಸ್ಗಳಿದ್ದಾವೆ, ಇದರಲ್ಲಿ ತಮ್ಮ ಒಂದು ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ, ನೆಟ್ವರ್ಕ್ನ ಮುಖಾಂತರ ಮೆಂಬರ್ಶಿಪ್ಪನ್ನು ಹೊಂದೋದ್ರ ಜೊತೆಗೆ ತಮ್ಮ ಇಂಟ್ರೆಸ್ಟ್ ಅಥವಾ ತಮ್ಮ ಒಂದು ಪರ್ಪಸನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಲಿ. ಇವಾಗ ಸಾಕಷ್ಟು ಗ್ರೂಪಿಂಗ್ಸ್ಗಳಂತಂದರೆ ಟ್ರೈಲ್ಯಾಟ್ರಲ್ ಗ್ರೂಪಿಂಗ್ಸ್ ಅಂತ ನೋಡ್ತೇವೆ, ಬ್ರಿಕ್ಸ್ ಅನ್ನುವಂಥದ್ದು ಇರ್ಬೋದು, IBSA ಇರ್ಬೋದು, ಬೇಸಿಕ್ಸ್, ಈ ರೀತಿಯಾಗಿ ಸಾಕಷ್ಟು ಗ್ರೂಪಿಂಗ್ಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ನಮ್ಮ ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ, ಈ ಒಂದು ನೆಟ್ವರ್ಕ್ ನಡಿನಲ್ಲಿ ನಮ್ಮ ಪರ್ಪಸನ್ನು ಹೇಗೆ ನಾವು ಫುಲ್ಫಿಲ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ವ್ಯಕ್ತಪಡಿಸ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವರ್ಲ್ಡ್ ವೈಡ್ ವೆಬ್ ಸ್ಟೈಲ್ಗೆ ಸಂಬಂಧಪಟ್ಟಂತೆ ನೀವು ಮೇನ್ಸಲ್ಲಿ ಕೇಳಿದಾಗ ಭಾರತದ ಒಂದು ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ, ಭಾರತದ ಒಂದು ಎಕ್ಸ್ಪೀರಿಯನ್ಸನ್ನು ಸಹ ನೀವು ಇಲ್ಲಿ ಕೊಡಬಹುದು. ಭಾರತ ಇವತ್ತು ಬ್ರಿಟಿಷರ ಆಳ್ವಿಕೆಯಿಂದ ಹೊಂದಿರುವಂಥ ಎಕ್ಸ್ಪೀರಿಯನ್ಸನ್ನು ನೋಡ್ಬೋದು. ಕೊಲನೈಸೇಷನ್ಗೆ ಸಂಬಂಧಪಟ್ಟಂತೆ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ಎತ್ತಿ ಹಿಡಿಯೋದಾಗಲಿ, ಭಾರತ ಗ್ಲೋಬಲ್ ಲೆವೆಲಲ್ಲಿ ಮಾಡ್ತಕ್ಕಂಥ ಒಂದು ರಿಫ್ಲೆಕ್ಷನನ್ನು, ಟ್ರೇಡ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಭಾರತ ಇವತ್ತು ಡೆವಲಪಿಂಗ್ ಕಂಟ್ರೀಸಲ್ಲಿರುವಂಥ ಒಂದು ಪಾರ್ಟಿಸಿಪೇಷನನ್ನು ಸಹ ನೀವು ಕೊಡ್ಬೋದು. ಸೊ ಭಾರತದ ಒಂದು ಪ್ರೊಜೆಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ಪ್ರೆಸೆಂಟ್ ಇರುವಂತಹ ಒಂದು ಫೋಕಸನ್ನು ನಾವು ಕನ್ಸಿಡರ್ ಮಾಡಿದರೆ ನಾವು ಇವತ್ತು ಸವರಿನ್ ಅಟಾನಮಿಯನ್ನು ಹೊಂದಬೇಕು. ಮೊದಲು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ರಿಸಾಲ್ವ್ ಮಾಡಬೇಕು. ನಾವು ವರ್ಲ್ಡ್ ಸ್ಟೇಜನ್ನು ಯೂಸ್ ಮಾಡ್ಕೊಳ್ಳುವಂಥ ಒಂದು ವಿಷನ್ ಅಥವಾ ವರ್ಲ್ಡಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿಯನ್ನು ಎಕ್ಸಸೈಸ್
ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು, ಸೆಲ್ಫ್ ಪ್ರೊಟೆಕ್ಷನನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಪಾರ್ಟಿಸಿಪೇಷನನ್ನು ಮಾಡೋಕ್ಕಿಂತ ಮುಂಚೆ ಅದೊಂದು ನ್ಯೂ ರೋಲ್ ಆಗಿದೆ. ಮೊದಲು ನಾವು ಇರ್ತಕ್ಕಂತಹ ಕಂಡೀಷನ್ಸನ್ನು ಇಂಪ್ರೂವೈಸ್ ಮಾಡಬೇಕು ಅನ್ನುವಂಥ ಒಂದು ಆ್ಯಂಗಲನ್ನು ಎಟ್ ದಿ ಎಂಡ್ ಇವರು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್, ದ ಕಾಸ್ಟ್ ಟು ದ ಕಂಟ್ರಿ ಜಸ್ಟ್ ಫಾರ್ ಸೇವಿಂಗ್ಸ್ ಇನ್ CTC. CTC ಅಂದರೆ ಫುಲ್ ಫಾರ್ಮ್ ಕಾಸ್ಟ್ ಟು ದ ಕಂಪನಿ ಅನ್ನುವಂಥದ್ದು. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಎಕನಾಮಿ ರಿಲೇಟೆಡ್ ಇರುವಂತೆ ಇಶ್ಯೂಸ್ ರಿಲೇಟಿಂಗ್ ಟು ದ ಡೆವಲಪ್ಮೆಂಟ್ ಅನ್ನುವಂಥ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಕ್ಯಾಜುವಲ್ ವರ್ಕರ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡ್ತೇವೆ. ಅಥವಾ ನಿಮಗೆ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಗಿಗ್ ಎಕಾನಮಿ ಬಗ್ಗೆ ಮಾಹಿತಿ ಇರುತ್ತೆ. ಗಿಗ್ ಎಕಾನಮಿ ಅಂತಂದರೆ ಇವತ್ತು ಹೆಚ್ಚು ಔಟ್ಸೋರ್ಸಿಂಗ್ ಮಾಡುವಂಥದ್ದು, ಲೇಬರ್ಸ್ಗಳನ್ನು ಶಾರ್ಟ್ ಟರ್ಮ್ಗೋಸ್ಕರ ಹೈಯರ್ ಮಾಡುವಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ದೀವಿ. ಇದರಲ್ಲೂ ಸಹ 2 ರೀತಿಯಾದಂಥ ಕ್ಲಾಸಿಫಿಕೇಷನ್ಸನ್ನು ನೋಡೋದಾದರೆ, ಒಂದು ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅನ್ನುವಂಥದ್ದಾಗಿ ನೋಡ್ತೇವೆ, ಇನ್ನೊಂದು ನಾನ್ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅನ್ನುವಂಥದ್ದಾಗಿ. ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ನಡಿನಲ್ಲಿ ಇವಾಗ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳಿರ್ತವೆ, ಝೊಮ್ಯಾಟೊ, ಸ್ವಿಗ್ಗಿ, ಓಲಾ ಈ ರೀತಿಯಾದಂಥ ಸರ್ವೀಸಸನ್ನು ಏನು ರೆಗ್ಯುಲರ್ ಬೇಸಿಸ್ ಮೇಲೆ ಕೊಡ್ತಾ ಇರ್ತಾರಲ್ಲ, ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅನ್ನುವಂಥದ್ದು. ನಾನ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಕ್ಯಾಜುವಲ್ ಬೇಸ್ಡ್ ಮೇಲೆ ವರ್ಕ್ ಯಾವಾಗಿರುತ್ತಾ ಆ ಒಂದು ವರ್ಕಿಗೋಸ್ಕರ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಫುಲ್ ಟೈಮ್ ಇರ್ಬೋದು ಅಥವಾ ಶಾರ್ಟ್ ಟರ್ಮಲ್ಲಿ ಇರುವಂಥದ್ದು. ಸೊ ಈ ರೀತಿಯಾಗಿ ಗಿಗ್ ಎಕಾನಮಿಲಿರ್ತಕ್ಕಂತಹ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಬ್ರಾಡ್ಲಿ ಇರ್ತಕ್ಕಂಥ ಒಂದು ಕ್ಲಾಸಿಫಿಕೇಷನನ್ನು ನೋಡುವಂಥದ್ದು. ಈ ಔಟ್ಸೋರ್ಸಿಂಗ್ನಿಂದಾಗಿ ದೇಶದ ಬೆಳವಣಿಗೆಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ಬೋದು, ಇವತ್ತು ಯಾಕೆ ಹೆಚ್ಚು ಕಂಪನೀಸ್ಗಳಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಇವತ್ತು ಔಟ್ಸೋರ್ಸಿಂಗನ್ನು ಪ್ರಿಫರ್ ಮಾಡ್ತಾ ಇದೆ, ಕಾಸ್ಟ್ ಟು ದ ಕಂಪ್ನಿಗೆ ಯಾವ ರೀತಿಯಂಥ ಇಂಪ್ಯಾಕ್ಟ್ ಆಗುತ್ತೆ, ನ್ಯಾಷನಲ್ ಡೆವಲಪ್ಮೆಂಟ್ಗೋಸ್ಕರ ಏನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದಾಗಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂತಹ ಡೈಮೆನ್ಷನ್ಸ್ಗಳನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಹಾಗಿದ್ರೆ ಆರ್ಟಿಕಲಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ, ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ 2021 ಡೇಟಾನ ಪ್ರಕಾರ ಕ್ಯಾಜುವಲ್ ವರ್ಕರ್ಸ್ಗಳ ಸಂಖ್ಯೆ ಸರಿಸುಮಾರು 100 ಮಿಲಿಯನ್ಗಳಷ್ಟು ಇದೆ. ಕ್ಯಾಜುವಲ್ ವರ್ಕರ್ಸ್ ಅಂತಂದರೆ ಆಲ್ಮೋಸ್ಟ್ ಟೆಂಪ್ರರಿ ಬೇಸಿಸ್ ಮೇಲೆ ಅಥವಾ ಪರ್ಟಿಕ್ಯುಲರ್ ಜಾಬ್ಗೋಸ್ಕರ ಕಾಂಟ್ರಾಕ್ಟ್ನ ಆಧಾರದ ಮೇಲೆ ಹೈಯರ್ ಮಾಡುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ ಅಗ್ರಿಮೆಂಟ್ ಇರಲ್ಲ, ರಿಟರ್ನ್ ಜಾಬ್ ಕಾಂಟ್ರಾಕ್ಟ್ ಇರುವಂಥದ್ದಲ್ಲ. ಸೊ ಒಟ್ಟಾರೆಯಾಗಿ ನಾವು ಕ್ಯಾಜುವಲ್ ವರ್ಕರ್ಸ್ಗಳ ಒಂದು ಎಸ್ಟಿಮೇಷನ್ಸನ್ನು ನೋಡಿದರೆ ಭಾರತದಲ್ಲಿರುವಂತಹ ಲೇಬರ್ ಫೋರ್ಸ್ ನಡಿನಲ್ಲಿ ಸರಿಸುಮಾರು 30% ಕಾಂಟ್ರಾಕ್ಟ್ ವರ್ಕರ್ಸ್ಗಳಿದ್ದಾರೆ. ಸೊ ಕೇವಲ 100 ಮಿಲಿಯನ್ಸ್ಗಳಷ್ಟು ಕ್ಯಾಜುವಲ್ ವರ್ಕರ್ಸ್ ಆದರೆ 50 ಮಿಲಿಯನ್ಸಷ್ಟು ಸ್ಯಾಲರಿಡ್ ವರ್ಕರ್ಸ್ ಇರ್ತಾರೆ, ರಿಟರ್ನ್ ಜಾಬ್ ಇಲ್ಲದೇ ಇರುವಂಥದ್ದು. ಸೊ ಒಟ್ಟಾರೆಯಾಗಿ 150 ಮಿಲಿಯನ್ಸ್ ಜನರು ಇವತ್ತು ಗಿಗ್ ಎಕಾನಮಿ ನಡಿನಲ್ಲಿ ಬರ್ತಾರೆ. 30% ಟೋಟಲ್ ಲೇಬರ್ ಫೋರ್ಸನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಆ್ಯನ್ಯುವಲ್ ಸರ್ವೇನ ಆಧಾರದ ಮೇಲೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಯಾವ ರೀತಿಯಾಗಿದೆ, ಕಾಂಟ್ರಾಕ್ಟನ ಆಧಾರದ ಮೇಲೆ ಇವತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇಲ್ಲಿರುವಂತಹ ಕಾಂಟ್ರಾಕ್ಟ್ ವರ್ಕರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಯಾವ ರೀತಿಯಾದಂಥ ಕಾಂಟ್ರಾಕ್ಟ್ ವರ್ಕರ್ಸ್ಗಳು ಇರ್ತಾರೆ, ಡ್ರೈವರ್ಸ್ಗಳಾಗಿರ್ಬೋದು, ಸೊ ಶಾರ್ಟ್ ಟರ್ಮ್ಗೋಸ್ಕರ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಹೌಸ್ ಕೀಪಿಂಗ್ ಸ್ಟಾಫ್ಗಳಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಗಳಲ್ಲಿ ವರ್ಕ್ ಮಾಡ್ತಕ್ಕಂತಹ ಸ್ಟಾಫ್ ಇರ್ಬೋದು, ಅನ್ಸ್ಕಿಲ್ಡ್ ಲೇಬರ್ ಇರ್ಬೋದು, ಫ್ಯಾಕ್ಟರೀಸ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಅನ್ಸ್ಕಿಲ್ಡ್ ಲೇಬರನ್ನು ಕನ್ಸಿಡರ್ ಮಾಡೋದಾಗಲಿ. ಸೊ ಈ ರೀತಿಯಾಗಿ ನಾವು ಈ ಒಂದು ಔಟ್ಸೋರ್ಸಿಂಗ್ ಅನ್ನಡಿನಲ್ಲಿ ಕೆಟಗರೈಸೇಷನನ್ನು ಮಾಡುವಂಥದ್ದು. ಇದು ಪ್ರೈವೇಟ್ ಸೆಕ್ಟರಲ್ಲಿ ಮಾಡ್ತಕ್ಕಂಥ ಒಂದು ಕೆಟಗರೈಸೇಷನ್ ಆದರೆ 2001ರಿಂದನೂ ಸಹ ಪಬ್ಲಿಕ್ ಸೆಕ್ಟರ್ನಲ್ಲೂ ಸಹ ಇವತ್ತು ಔಟ್ಸೋರ್ಸಿಂಗ್ ಸ್ಟಾರ್ಟ್ ಆಗಿದೆ. ಪಬ್ಲಿಕ್ ಸೆಕ್ಟರಲ್ಲಿ ಪಬ್ಲಿಕ್ ಎಂಟರ್ಪ್ರೈಸಸ್ಗಳ ಒಂದು ಸರ್ವೆ ಹೇಳೋ ಪ್ರಕಾರ ಭಾರತದಲ್ಲಿ ಕ್ಯಾಜುವಲ್ ಕಾಂಟ್ರಾಕ್ಟ್ಸ್ಗಳನ್ನು, ಅದರಲ್ಲೂ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಪರ್ಸಂಟೇಜನ್ನು ನೋಡಿದರೆ 2015 ಹಾಗೂ 16 ನಡಿನಲ್ಲಿ ಸರಿಸುಮಾರು 19% ಆದರೆ 2011-12ನಲ್ಲಿ 17.1% ಇರುವಂಥದ್ದು ಇನ್ಕ್ರೀಸ್ ಆಗಿರೋದನ್ನು ನೀವು ಇಲ್ಲಿ ಗಮನ ಹರಿಸ್ಬೋದು. 2020 ಮತ್ತು 2021ರಲ್ಲಿ ಸರಿಸುಮಾರು 37.2% ಪಬ್ಲಿಕ್ ಸೆಕ್ಟರಲ್ಲಿ ಇವತ್ತು ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕರ್ಸ್ಗಳನ್ನು ಹೈಯರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಮೊದಲು 17.1% 2011 ಹಾಗೂ 12ರಲ್ಲಿ,
ಪ್ರೆಸೆಂಟ್ ಸಿಚುವೇಷನಲ್ಲಿ 2020 ಹಾಗೂ 2021 ಒಂದು ಡೇಟಾವನ್ನು ನೀವು ಕಂಪ್ಯಾರಿಸನ್ಗೆ ಇಟ್ಕೋಬಹುದು. ಸೊ ಇಲ್ಲಿ ನಾವು ಕನ್ಸಿಡ್ರೇಷನ್ ಮಾಡಬೇಕಂತಂದರೆ ಹೇಗೆ ಇದು ಕಂಪನಿಗೆ ಬೆನಿಫಿಟ್ ಆಗುತ್ತೆ, ಕಾಸ್ಟ್ ಟು ದ ಕಂಪನಿ ಯಾವ ರೀತಿಯಾಗಿರ್ಬೋದು. ಇವಾಗ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಬೆನಿಫಿಟ್ಸನ್ನು ಒಂದು ಕಂಪನಿ ಕೊಡಬೇಕಾಗತ್ತೆ. ಕ್ಯಾಶುವಲ್ ವರ್ಕರ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ಸನ್ನು ಇಲ್ಲಿ ಕೊಡಲ್ಲ, ಕೇವಲ ವೇಜನ್ನು ಕೊಡುವಂಥದ್ದು. ಸೊ ಇಲ್ಲಿ ಪರ್ಮನೆಂಟ್ ಜಾಬ್ಸ್ ಅಂತ ಬಂದಾಗ, ಔಟ್ಸೋರ್ಸಿಂಗ್ ಜಾಬ್ಸ್ ಅಂತ ಬಂದಾಗ ಏನು ಮೇಜರ್ ಕಂಪ್ಯಾರಿಸನ್ ಇರುತ್ತೆ. ಯಾವುದೇ ಒಂದು ವರ್ಕರನ್ನು ಹೈಯರ್ ಮಾಡುವಾಗ ಹ್ಯೂಮನ್ ರಿಸೋರ್ಸ್ನ ಒಂದು ಕಾಸ್ಟ್ ಯಾವ ರೀತಿಯಾಗಿರುತ್ತೆ ಅಂದರೆ, ಒಂದು ಹೈಯರಿಂಗ್ ಕಾಸ್ಟ್ ಇರುತ್ತೆ, ಇಂಡಕ್ಷನ್ ಕಾಸ್ಟ್ ಇರ್ಬೋದು, ಕರಿಯರ್ ಪ್ರೋಗ್ರೆಷನ್ಸ್ ಇರ್ಬೋದು. ಹಾಗೂ ಹೈಯರಿಂಗ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಪಬ್ಲಿಕ್ ಸೆಕ್ಟರಲ್ಲಿ ಇವಾಗ ಯಾವುದೇ ಒಂದು ವೇಕೆನ್ಸೀಸ್ಗೆ ಫಿಲಪ್ ಮಾಡಬೇಕು ಅಂತಂದರೆ ಅವರು 100 ವೇಕೆನ್ಸೀಸ್ಗೆ ಏನು ಮಾಡಬೇಕು, ಪಬ್ಲಿಕ್ ಸೆಕ್ಟರ್ ನಡಿನಲ್ಲಿ ಎಕ್ಸಾಮಿನೇಷನ್ಸ್ಗಳನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ಹಾಗೂ ಮ್ಯಾನ್ ಪವರ್ಸನ್ನು ಸಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ. ಮತ್ತು ಅವ್ರಿಗೆ ಮಿನಿಮಮ್ ಟ್ರೈನಿಂಗನ್ನು ಕೊಡಬೇಕಾಗತ್ತೆ. ಕೇವಲ ನಾವು ಇವತ್ತು ಈ ವೇಜಸನ್ನು ಬಿಟ್ಟು ಬೇರೆ ಬೇರೆ ಕಾಸ್ಟ್ಗಳನ್ನು ಕನ್ಸಿಡರ್ ಮಾಡಿದರೆ ಹೈಯರಿಂಗ್ ಕಾಸ್ಟ್ ಹೆಚ್ಚಾಗಿರುತ್ತೆ ಪಬ್ಲಿಕ್ ಸೆಕ್ಟರಲ್ಲಿ. ಸೊ ಈ ಎಲ್ಲ ಕನ್ಸಿಡ್ರೇಷನನ್ನು ಮಾಡಿದಾಗ ಪಬ್ಲಿಕ್ ಸೆಕ್ಟರು ಸಹ ಇವತ್ತು ಕಾಂಟ್ರಾಕ್ಟ್ ಬೇಸ್ ಮೇಲೆ ಜನರನ್ನು ಹೈಯರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವಾಗ ಪರ್ಮನೆಂಟ್ ಎಂಪ್ಲಾಯಿ ಅಂತಂದರೆ ಅವರಿಗೆ ಸಾಕಷ್ಟು ಫ್ಲೆಕ್ಸಿಬಿಲಿಟಿಯನ್ನು ಕೊಡಬೇಕಾಗತ್ತೆ, ಲೀವ್ಸ್ಗಳನ್ನು ಕೊಡಬೇಕಾಗತ್ತೆ, ಹಾಗೂ ಪ್ರಮೋಷನ್ಗೆ ಸಂಬಂಧಪಟ್ಟಂಥ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ಇವನ್ನೆಲ್ಲ ಕನ್ಸಿಡ್ರೇಷನ್ ಮಾಡೋದ್ರ ಮುಖಾಂತರ ಕೇವಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕರ್ಸನ್ನು ಹೈಯರ್ ಮಾಡ್ತಾ ಇದ್ದಾರೆ. ಇವಾಗ ತಾನೇ ನಾವು ನೋಡಿದ್ವಿ 150 ಮಿಲಿಯನ್ ಕಾಂಟ್ರಾಕ್ಚುಯಲ್ ವರ್ಕರ್ಸ್ಗಳನ್ನು ನಾವು ಇವತ್ತು ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೀವಿ ನಮ್ಮ ಕಂಟ್ರಿನಲ್ಲಿ. ಸೊ ಇಲ್ಲಿ ನಾವು ಕೇವಲ ಕಂಪನಿಗೆ ಒಂದು ಲಾಸಸ್ ಏನಾಗಿರ್ತಲ್ಲ ಅದೆಲ್ಲ ಸೇವಿಂಗ್ಸಲ್ಲಿ ಕನ್ಸಿಡ್ರೇಷನ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ರಿಯಾಲಿಟಿನಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಇವಾಗ ಸೇವಿಂಗ್ಸು ಜನರಲ್ಲಿ ಇತ್ತಂದಾಗ ಅವ್ರು ಏನು ಮಾಡ್ತಾರೆ, ಹೆಚ್ಚು ಎಕ್ಸ್ಪೆಂಡಿಚರನ್ನು ಮಾಡ್ತಾರೆ ಅಥವಾ ನಮ್ಮ ಎಕಾನಮಿ ಬೂಸ್ಟ್ ಆಗುತ್ತೆ. ಸೊ ಜನರ ಹತ್ರ ಇವತ್ತು ಕಡಿಮೆ ದುಡ್ಡಿದೆ ಅಂತಂದರೆ ಅವ್ರು ಹೇಗೆ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರಾಫಿಟನ್ನು ಜನರು ಇವತ್ತು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹಾಗೂ ಅವರು ಇವತ್ತು ತಮ್ಮ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ಸನ್ನು ಸಹ ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ಕ್ಯಾಪಿಟಲ್ ಇನ್ಕಮ್ ಅಥವಾ ಒಬ್ಬ ಇಂಡಿವಿಜುವಲ್ಗೆ ಬರ್ತಕ್ಕಂಥ ಇನ್ಕಮ್ ಇವತ್ತು ನಮ್ಮ ದೇಶದ ಡೆವಲಪ್ಮೆಂಟನ್ನು ಡಿಸೈಡ್ ಮಾಡುತ್ತೆ. ಸೊ ಔಟ್ಸೋರ್ಸಿಂಗ್ ಕಾಸ್ಟು ತುಂಬ ಕಡಿಮೆ ಇರೋದ್ರಿಂದ ಪ್ರೈವೇಟ್ ಸೆಕ್ಟರ್ ಇವತ್ತು ಹೆಚ್ಚು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಔಟ್ಸೋರ್ಸಿಂಗನ್ನು. ಆದರೆ ನಮ್ಮ ನ್ಯಾಷನಲ್ ಕಾಸ್ಟ್ ಇವತ್ತು ಹಾಳಾಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ನಾವು ಹೆಲ್ತ್ ಹಜಾರ್ಡ್ಸ್ ಅಂತ ಬಂದಾಗ ಅಥವಾ ಯಾವುದೇ ಒಂದು ಆಕ್ಸಿಡೆಂಟ್ ಸಂದರ್ಭದಲ್ಲಿ ಪರ್ಮನೆಂಟ್ ಜಾಬ್ ಇಲ್ಲ ಅಂತಂದರೆ ಇವತ್ತು ಪಬ್ಲಿಕ್ಕಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗೂ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗಬೇಕಂತಂದರೆ ಜನರಲ್ಲಿ ಮನಿ ಇರಬೇಕಲ್ವಾ. ಸೊ ಕೇವಲ ಕಂಪನಿ ಇವತ್ತು ಪ್ರಾಫಿಟನ್ನು ಪಡ್ಕೋತಾ ಇದ್ದರೆ ಜನರಿಗೆ ಈ ಒಂದು ಪ್ರಾಫಿಟ್ ಶೇರ್ ಆಗ್ತಾ ಇಲ್ಲ. ಲೀಗಲ್ ಪ್ರೊವಿಷನ್ ನಡಿನಲ್ಲಿ ಅಥವಾ ಲೇಬರ್ ಆ್ಯಕ್ಟ್ ನಡಿನಲ್ಲಿ ಇರ್ತಕ್ಕಂತಹ ಇನೋವೇಟಿವ್ ವೇಯನ್ನು ತರಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಏನು ಮಾಡುತ್ತೆ ಅಂದರೆ ಇವತ್ತು ಲೇಬರ್ಸ್ಗಳನ್ನು ಹೈಯರ್ ಮಾಡೋದ್ರ ಬದಲಾಗಿ ತನ್ನ ಒಂದು ಪ್ರಾಫಿಟನ್ನು ಡಿವೈಡ್ ಆಗಿರೋ ಥರ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫುಡ್ ಡೆಲಿವರಿ ಕಂಪ್ನಿ ಜೊತೆಗೆ ಪ್ರಾಫಿಟ್ ಶೇರಿಂಗ್ ಅಂತಕ್ಕಂಥ ಅಗ್ರಿಮೆಂಟ್ಸ್ಗಳನ್ನು ಮಾಡ್ಕೊಳ್ಳುತ್ತೆ. ಸೊ ಲೀಗಲ್ ಮೀನ್ಸಲ್ಲಿ ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಅನ್ನುವಂಥದ್ದನ್ನು ಕಂಪನಿ ಅಂಡರ್ಸ್ಟುಡ್ ಮಾಡ್ಕೊಂಡಿದೆ. ಆದರೆ ಪ್ರಾಫಿಟನ್ನು ಪ್ರಾಪರಾಗಿ ಇವತ್ತು ಲೇಬರ್ಸಸ್ಗಳಿಗೆ ರೀಚ್ ಆಗುವಂಥ ಪ್ರೊವಿಷನ್ಸ್ಗಳನ್ನು ನೋಡ್ತಾ ಇಲ್ಲ. ಪರ್ಮನೆಂಟ್ ವರ್ಕರ್ಸ್ಗೆ ಸಿಗ್ತಕ್ಕಂಥ ಫೆಸಿಲಿಟೀಸ್ಗಳು ಸಹ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಅಥವಾ ಸಪ್ರೆಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ನಮ್ಮ ದೇಶದ ಆರ್ಥಿಕತೆಗೆ ಸೇವಿಂಗ್ಸ್ಗಳು ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ಕೊಡುತ್ತೆ ಅಥವಾ ಜನರಲ್ಲಿ ಮನಿ ಪ್ರಾಪರ್ ಆಗಿತ್ತಂದರೆ ಡೆಫಿನೆಟ್ಲಿ ಎಕಾನಮಿ ಬೂಸ್ಟ್ ಆಗುತ್ತೆ. ಹಾಗಾಗಿ ಕ್ಯಾಜುವಲ್ ವರ್ಕರ್ಸಿಂದ ನಮ್ಮ ದೇಶಕ್ಕೆ ಏನು ಕಾಸ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಂಪನಿಗಳು ಡಿಸೈಡ್ ಮಾಡಬೇಕು. ಕಂಪನೀಸ್ಗಳು ಕೇವಲ ಔಟ್ಸೋರ್ಸಿಂಗನ್ನು ಮಾಡೋದ್ರ ಬದಲಾಗಿ ನ್ಯಾಷನಲ್ ಕಾಸ್ಟ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಅನಲೈಸನ್ನು ಮಾಡಬೇಕು ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಕೊನೆಗೆ ಇಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಷ್ಟು ಡೈಮೆನ್ಷನ್ಸ್ಗಳನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಅ ಪ್ಲಾನೆಟ್ ಇನ್ ಕ್ರೈಸಿಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ
ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಬಯಾಲಜಿಕಲ್ ಡೈವರ್ಸಿಟಿ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಒಂದು ಟಾರ್ಗೆಟನ್ನು ಇರ್ಬೋದು, ಅಥವಾ COP27ನಲ್ಲಿ ಹಾಕ್ಕೊಂಡಿರುವಂತಹ ಒಂದು ಟಾರ್ಗೆಟ್ ಇದು ಹೇಗೆ ಎಫೆಕ್ಟಿವ್ ಆಗಿ ನಮ್ಮ ಪ್ಲಾನೆಟನ್ನು ಸೇವ್ ಮಾಡೋದರಲ್ಲಿ ಸಹಕಾರಿಯಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿರ್ತಕ್ಕಂತಹ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನೋಡಿದ್ವಿ. COP27ನಲ್ಲಿ ಹೇಗೆ ನಾವು ನ್ಯಾಷನಲೈಸ್ ಲೆವೆಲಲ್ಲಿ ಇರ್ಬೋದು ಅಥವಾ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಭಾರತದ ಒಂದು ಕಮಿಟ್ಮೆಂಟನ್ನು ನೋಡಿರ್ಬೋದು. ಡೆವಲಪ್ಡ್ ನೇಷನ್ಸ್ಗಳು ಇವತ್ತು ಫೈನಾನ್ಸನ್ನು ಕೊಡಬೇಕು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಅನ್ನುವಂಥ ಒಂದು ಇಶ್ಯೂವನ್ನು ನೋಡಿದ್ವಿ. ಡಿಸ್ಕಷನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. 1992ನಲ್ಲಿ ಆಗಿರುವಂತಹ ರಿಯೋ ಸಮಿಟ್ನ ಒನ್ ಆಫ್ ದಿ ಔಟ್ಕಮ್ ಅಂತ ಹೇಳೋದು CBD, ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಇದರ ಒಂದು ಇಂಟೆನ್ಷನನ್ನು ನಾವು ಗಮನ ಹರಿಸಿದರೆ ಬಯಾಲಜಿಕಲ್ ಸ್ಪೀಷಸನ್ನು ಅಥವಾ ಎನ್ವಿರಾನ್ಮೆಂಟನ್ನು ಹೇಗೆ ಕನ್ಸರ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ವರ್ಕ್ ಮಾಡ್ತಾ ಇದೆ. ಇದ್ರ ಮೇಲೆ ಇರ್ತಕ್ಕಂಥ ಒಂದು ಬರ್ಡನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. COP27ನಲ್ಲಿ ನಾವು ಯಾವುದೇ ರೀತಿಯಾದಂತಹ ಸ್ಟ್ರಾಂಗ್ ಕಮಿಟ್ಮೆಂಟನ್ನು ಗಮನ ಹರಿಸ್ತಾ ಇಲ್ಲ. ರಿಚ್ ಕಂಟ್ರೀಸ್ಗಳ ಒಂದು ಕಮಿಟ್ಮೆಂಟನ್ನು ಇಲ್ಲಿ ಎಂಫಸೈಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅಥವಾ ನಾವು ರಿನ್ಯೂಯಬಲ್ ಎನರ್ಜಿಯನ್ನು ನಾವು ಹೆಚ್ಚು ಫೋಕಸ್ ಮಾಡೋದಾಗಲಿ. ಇವತ್ತು ಸೈಕ್ಲೋನ್ಸ್ಗಳಾಗ್ತಾ ಇದೆ, ಗ್ಲೇಷಿಯರ್ಸ್ಗಳು ಮೆಲ್ಟ್ ಆಗ್ತಾ ಇದೆ. ಇವೆಲ್ಲ ಫಿನಾಮಿನಾಗಳು ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಕ್ಲೈಮೇಟ್ ಕ್ರೈಸಿಸ್ ನಡಿನಲ್ಲಿ ನೋಡ್ಬೋದು. ಇವೆಲ್ಲ ಆಗಲಿಕ್ಕೆ ಕಾರಣ ಏನು? ಇನ್ವಿಸಿಬಲ್ ಗ್ಯಾಸಸ್ಗಳು, ಸ್ಪೆಸಿಫಿಕಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳು. ಇದರಿಂದ ಆಗುವಂತಹ ಇಂಪ್ಯಾಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸಾಕಷ್ಟು ಪ್ಲಾಂಟ್ಸ್ಗಳು ಇವತ್ತು ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಎಸ್ಟಿಮೇಷನ್ನ ಪ್ರಕಾರ ಸರಿಸುಮಾರು 34,000 ಪ್ಲಾಂಟ್ಸ್ಗಳಿರ್ಬೋದು, 5,200 ಆ್ಯನಿಮಲ್ ಸ್ಪೀಷಸ್ಗಳಿರ್ಬೋದು. ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿದರೆ ಸಾಕಷ್ಟು ಬರ್ಡ್ ಸ್ಪೀಷಸ್ಗಳು ಇವತ್ತು ಎಕ್ಸ್ಟಿಂಕ್ಷನ್ ಹಾದಿಯಲ್ಲಿದ್ದಾವೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ ನಾಡಿನಲ್ಲಿ ನಾವು ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ, ಬಯೋಡೈವರ್ಸಿಟಿಯೂ ಸಹ ಇವತ್ತು ಇಂಪ್ಯಾಕ್ಟ್ ಆಗ್ತಾ ಇದೆ ಕ್ಲೈಮೇಟ್ ಚೇಂಜಿಂದಾಗಿ. ನಾವು COP27 ನಾಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಎಂಫಸಿಸನ್ನು ಇಲ್ಲಿ ಮಾಡಿಲ್ಲ. ಇವತ್ತು ಪರ್ ಕ್ಯಾಪಿಟಾ ಕಾರ್ಬನ್ ಎಮಿಷನ್ನು ಅಥವಾ ಟೆಂಪ್ರೇಚರ್ ಏನಿದೆಯಲ್ಲ ರೈಸ್ ಆಗ್ತಾ ಇದೆ. ಸೊ ಭಾರತದ ಒಂದು ಸ್ಟ್ಯಾನ್ಸ್ ಯಾವ ರೀತಿಯಾಗಿದೆ, ಇದರ ಒಂದು ಟಾರ್ಗೆಟ್ ಯಾವ ರೀತಿಯಾಗಿದೆ? ಇವತ್ತು ಪೆಸ್ಟಿಸೈಡ್ಸ್ಗಳನ್ನು ಬಳಕೆ ಕಡಿಮೆ ಮಾಡ್ಕೊಳೋದಾಗಲಿ, ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡೋದಾಗಲಿ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇವತ್ತು 30% ಲ್ಯಾಂಡ್ ಅಥವಾ ಸಿ ಮಾಸಸನ್ನು ಕನ್ಸಿಡರ್ ಮಾಡಿದರೆ, ಪರ್ಟಿಕ್ಯುಲರ್ಲಿ ಭಾರತ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ನೇಚರ್ ಜೊತೆಗೆ ಒಂದು ಹಾರ್ಮೋನಿಯನ್ನು ತರೋದಕ್ಕೋಸ್ಕರ ಫಾರೆಸ್ಟ್ ಕವರನ್ನು ಹೆಚ್ಚು ಮಾಡ್ತೀವಿ ಅನ್ನುವಂಥ ಒಂದು ಟಾರ್ಗೆಟನ್ನು ಇಲ್ಲಿ ಹಾಕ್ಕೊಂಡಿದೆ. ಕ್ಲೈಮೇಟ್ ಕಾನ್ಫರೆನ್ಸಲ್ಲಿ ಅದರ ಒಂದು ಪ್ರಪೋಸಲನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಇವತ್ತು ನಾವು ಕೇವಲ ನ್ಯಾಷನಲ್ ವೈಸ್ ಹಾಕ್ಕೊಂಡಿರುವಂಥ ಒಂದು ಟಾರ್ಗೆಟ್ ಜೊತೆಗೆ ಡೆವಲಪ್ಡ್ ಕಂಟ್ರೀಸ್ಗಳ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವರು ಹೀಗೆ ಇವತ್ತು ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ರೆಸ್ಪಾನ್ಸಿಬಿಲಿಟೀಸನ್ನು ತೆಗೆದುಕೊಳ್ಬೇಕು. ನ್ಯಾಷನಲ್ ಲೆವೆಲಲ್ಲಿ ಪ್ರಾಪರ್ ಆಗಿರುವಂಥ ಟಾರ್ಗೆಟನ್ನು ಇವತ್ತು ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಹಾಕ್ಕೊಳ್ಬೇಕು ಅನ್ನುವಂಥದ್ದು. ಸೊ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೋದ್ರಿಂದ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳೇನಿದಾವಲ್ಲ ಅಥವಾ ಬದಲಾವಣೆ ಏನಿದೆಯಲ್ಲ ಅದೆಲ್ಲ ಒಂದು ಹಂತಕ್ಕೆ ಬರುತ್ತೆ ಅನ್ನುವಂಥದ್ದು. ಪ್ಯಾರಿಸ್ ಮೂಮೆಂಟು ಹೇಗೆ ನಮ್ಮ ನೇಚರ್ನ ಕನ್ಸರ್ವ್ ಮಾಡಲಿಕ್ಕೆ ಮುಂದಾಗಿದೆ, COP27ನಲ್ಲಿ ಟಾರ್ಗೆಟನ್ನು ಇಲ್ಲಿ ಹೆಚ್ಚು ಹಾಕ್ಕೊಂಡಿಲ್ಲ ಅನ್ನುವಂಥದ್ದಾಗಿ ಆರ್ಟಿಕಲಲ್ಲಿ ಕ್ರೈಸಿಸ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಪ್ಲಾನೆಟ್ ಕ್ರೈಸಿಸ್ ನಡಿನಲ್ಲಿ ಬಯೋಡೈವರ್ಸಿಟಿಯನ್ನು ಫೋಕಸ್ ಮಾಡೋದ್ರ ಜೊತೆಗೆ ಆರ್ಟಿಕಲಲ್ಲಿರುವಂಥ ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ದ ಮಿನಿಮಮ್ ಟ್ಯಾಕ್ಸ್ ಆನ್ ಬಿಗ್ ಬಿಸ್ನೆಸಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಟ್ಯಾಕ್ಸೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಇರುವಂಥ ಕನೆಕ್ಟಿವಿಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಜೊತೆಗೆ ಗ್ಲೋಬಲ್ ಲೆವೆಲಲ್ಲಿ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಯಾವ ರೀತಿಯಾಗಿದೆ ಪ್ರೆಸೆಂಟ್ ಸಿಚುವೇಷನಲ್ಲಿ, ಅದರಲ್ಲೂ ಕಾರ್ಪೊರೇಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಯುರೋಪಿಯನ್ ಯೂನಿಯನ್ ಯಾವ ರೀತಿ ಅಂತ ಡಿಸಿಷನ್ನ ತೆಗೆದುಕೊಂಡಿದೆ, ಇದು ಗ್ಲೋಬಲ್ ಎಕಾನಮಿಗೆ ಯಾವ ರೀತಿ ಅಂತ ಇಂಪ್ಯಾಕ್ಟನ್ನು ಹಾಕಬಹುದು ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಏನಿದೆ ಬ್ಯಾಕ್ಗ್ರೌಂಡ್ ಅಂತಂದರೆ, ಇವಾಗ ಯುರೋಪಿಯನ್ ಯೂನಿಯನ್ ಒಂದು ಪ್ರಿನ್ಸಿಪಲ್ನ ಪ್ರಕಾರ ಇವರೆಲ್ಲ ಅಗ್ರಿ ಮಾಡ್ಕೊಂಡಿರುವಂಥ ಒಂದು ಪ್ರಿನ್ಸಿಪಲ್ ಅಂತಂದರೆ, ಬಿಗ್ ಬಿಸ್ನೆಸ್ಗಳಿಗೆ ಮಿನಿಮಮ್ ಟ್ಯಾಕ್ಸನ್ನು ನಾವು ಅಪ್ಲೈ ಮಾಡಬೇಕು. ಎಷ್ಟಿರಬೇಕು ಮಿನಿಮಮ್ ಟ್ಯಾಕ್ಸ್ ಅಂತಂದರೆ 15% ಮಿನಿಮಮ್ ಟ್ಯಾಕ್ಸನ್ನು ಅಪ್ಲೈ ಮಾಡುವಂಥದ್ದು. ಇದರಿಂದ ದೇಶದಲ್ಲಿರ್ತಕ್ಕಂತಹ ಸರ್ಕಾರಕ್ಕೆ ಸಹಕಾರಿಯಾಗುತ್ತೆ. ಅಂದರೆ ಟ್ಯಾಕ್ಸೇಷನ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಇವತ್ತು ಸರ್ಕಾರಕ್ಕೆ ಬರ್ತಕ್ಕಂಥ ರೆವಿನ್ಯೂ. ಸೊ ಇವತ್ತು ರೆವಿನ್ಯೂ ಪ್ರಾಪರ್ ಆಗಿದ್ದರೆ ಏನಾಗುತ್ತೆ, ಸರ್ಕಾರ ಸೋಷಿಯಲ್ ಸ್ಪೆಂಡಿಂಗ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಲ್ವಾ.
ಇವಾಗ ಟ್ಯಾಕ್ಸೇಷನಲ್ಲಿ ಸರಿಯಾದಂತಹ ಇನ್ಕಮ್ ಇಲ್ಲ ಅಂತಂದರೆ, ಅಥವಾ ಟ್ಯಾಕ್ಸಿಂದ ಇನ್ಕಮ್ ಬರ್ತಾ ಇಲ್ಲ ಅಂತಂದರೆ ಸರ್ಕಾರ ಹೇಗೆ ಸ್ಪೆಂಡಿಂಗನ್ನು ಮಾಡಬೇಕು, ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಹೇಗೆ ಅವ್ರು ತೋರಿಸ್ಬೇಕು, ಸೋಷಿಯಲ್ ಡೆವಲಪ್ಮೆಂಟ್ಗೋಸ್ಕರ ಅಥವಾ ಸೋಷಿಯಲ್ ಸ್ಪೆಂಡಿಂಗ್ಗೋಸ್ಕರ ಮನಿ ಅವಶ್ಯಕತೆ ಇರುತ್ತೆ ಅಲ್ವಾ. ಇವಾಗ ಇದೊಂದು ಹಂತದಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸು ಇನ್ಕ್ರೀಸ್ ಆಗುತ್ತೆ. ಅದರಲ್ಲೂ ನಾವು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಿಗೆ ಟ್ಯಾಕ್ಸನ್ನು ಯಾಕೆ ಹಾಕಬೇಕು, ಯಾಕೆ ಅವಶ್ಯಕತೆ ಇದೆ ಅಂತಂದರೆ, ಇವಾಗ ಏನಾಗುತ್ತೆ ಅಂದರೆ ಲಾರ್ಜ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳೇನಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ USA ಅವರ ಒಂದು ಹೆಡ್ ಬ್ರ್ಯಾಂಚ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಯಾವುದೇ ಒಂದು ಕಂಪ್ನಿ ಹೆಡ್ ಬ್ರ್ಯಾಂಚನ್ನು USA ಇಟ್ಟಾಗ ನಮ್ಮ ದೇಶದಲ್ಲಿ ಇರ್ಬೋದು ಅಥವಾ ಬೇರೆ ಒಂದು ಕಂಟ್ರಿನಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಅವರು ಒಂದು ಬ್ರ್ಯಾಂಚನ್ನು ಸೆಟಪ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಬ್ರ್ಯಾಂಚಲ್ಲಿ ಅವರು ಪ್ರಾಫಿಟನ್ನು ಪಡ್ಕೋತಾ ಇದ್ದಾರೆ. ಇದೇ ಒಂದು ಕಂಪ್ನಿ ಹೆಡ್ ಆಫೀಸ್ ಇರೋದು USA ಇವರೇನು ಮಾಡ್ತಾರೆ ಅಂತಂದರೆ, USA ಟ್ಯಾಕ್ಸೇಷನ್ ಸಿಸ್ಟಮ್ನ ಅನುಗುಣವಾಗಿ ಇಲ್ಲಿ ಡಬಲ್ ಟ್ಯಾಕ್ಸೇಷನನ್ನು ಅವಾಯ್ಡ್ ಮಾಡ್ತಕ್ಕಂಥ ಅಗ್ರಿಮೆಂಟನ್ನು USA ಮತ್ತು ಭಾರತ ಎರಡೂ ಅಗ್ರಿ ಆಗಿರುತ್ತೆ. ಯಾವುದಾದ್ರೂ ಒಂದು ಕಂಟ್ರಿನಲ್ಲಿ ಟ್ಯಾಕ್ಸನ್ನು ಹಾಕಬೇಕು ಅನ್ನುವಂಥ ಒಂದು ಅಗ್ರಿಮೆಂಟ್ನ ಪ್ರಕಾರ ಇವರು ಯಾವ ದೇಶದಲ್ಲಿ ಲೋ ಟ್ಯಾಕ್ಸ್ ಇರುತ್ತೆ, ತನ್ನ ಒರಿಜಿನಲ್ ಕಂಟ್ರಿನಲ್ಲಿ ಲೋ ಟ್ಯಾಕ್ಸ್ ಇದ್ದರೆ ಅಲ್ಲಿ ಪೇ ಮಾಡಿಬಿಡುತ್ತೆ. ಸೊ ಈ ಕಂಡೀಷನಲ್ಲಿ ಭಾರತಕ್ಕೆ ಬರಬೇಕಾಗಿರುವಂತಹ ಲೀಗಲ್ ರೆವಿನ್ಯೂ ಇಲ್ಲಿ ಬರ್ತಾ ಇಲ್ಲ. ಈ ಬ್ರ್ಯಾಂಚಿಂದ ಆಗುವಂಥ ಒಂದು ಪ್ರಾಫಿಟ್ನಿಂದ ಭಾರತ ಟ್ಯಾಕ್ಸ್ ಹಾಕ್ಬೋದಲ್ವಾ. ಸೊ ಇಲ್ಲಿ ರೆವಿನ್ಯೂನ ಒಂದು ಮಿಸ್ಯೂಸ್ ಆಗ್ತಾ ಇದೆ. ಅವರು ಕೇವಲ ಹೆಡ್ ಆಫೀಸ್ ಎಲ್ಲಿದೆ ಅಲ್ಲಿ ಲೋ ಟ್ಯಾಕ್ಸ್ ಇರೋದ್ರಿಂದ ಅಲ್ಲೇ ಪೇ ಮಾಡಿಬಿಡ್ತಾರೆ ಅನ್ನುವಂಥದ್ದು ಟ್ಯಾಕ್ಸ್ ರೆವಿನ್ಯೂವಿಂದ ತೊಂದರೆ ಆಗುತ್ತೆ. ಹಾಗಾಗಿ ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿಗೆ ಗ್ಲೋಬಲ್ ಲೆವೆಲಲ್ಲಿ 15% ಟ್ಯಾಕ್ಸನ್ನು ನಾವು ಹಾಕ್ತಾ ಬಂದರೆ ಗ್ಲೋಬಲ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಾಗ್ಬೋದು ಪ್ರತಿ ವರ್ಷಕ್ಕೆ ಅಂತಂದರೆ ಸರಿಸುಮಾರು $150 ಬಿಲಿಯನ್, ಆ್ಯಕ್ಚುಲಿ $150 ಬಿಲಿಯನ್ ಅಷ್ಟು ಆ್ಯನ್ಯುವಲ್ ಬೇಸಿಸ್ ಮೇಲೆ ಗ್ಲೋಬಲ್ ಟ್ಯಾಕ್ಸ್ ರೆವೆನ್ಯೂವನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಯುರೋಪಿಯನ್ ಯೂನಿಯನ್ ಮೆಂಬರ್ಸ್ಗಳು ಅಗ್ರಿ ಆಗಿರ್ತಕ್ಕಂತಹ ಈ ಮಿನಿಮಮ್ ಟ್ಯಾಕ್ಸ್ 15% ಆನ್ ಬಿಗ್ ಬಿಸ್ನೆಸ್, ಇದು ಆ್ಯಸ್ ಪರ್ ದಿ ಅಗ್ರಿಮೆಂಟ್ ಹ್ಯಾಪನ್ಡ್ ಬೇಸ್ಡ್ ಆನ್ OECD ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. OECD ಅಂತಂದರೆ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಇದರಲ್ಲಿ ಇರುವಂತಹ ಪಿಲ್ಲರ್ 2 ನಡಿನಲ್ಲಿ ಸರಿಸುಮಾರು 15% ಅಷ್ಟು ಟ್ಯಾಕ್ಸನ್ನು ಹಾಕಬೇಕು. ಮಿನಿಮಮ್ ಪರ್ಸೆಂಟೇಜ್ ಟ್ಯಾಕ್ಸನ್ನು ಇವತ್ತು ಬಿಗ್ ಬಿಸ್ನೆಸ್ಗಳಿಗೆ ಹಾಕಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ವೇಳೆ ಆ ಕಂಪ್ನಿಯ ಪ್ರಾಫಿಟ್ನ ಆಧಾರದ ಮೇಲೆ ಟ್ಯಾಕ್ಸ್ ಏನಾದರೂ ಕಡಿಮೆ ಅನಿಸಿದರೆ ಎಡಿಷ್ನಲ್ ಟ್ಯಾಕ್ಸನ್ನು ಸರ್ಕಾರ ಹಾಕ್ಬೋದು, ಗೌರ್ಮೆಂಟ್ಸ್ಗಳು ಎಡಿಷ್ನಲ್ ಟ್ಯಾಕ್ಸನ್ನು ವಿಧಿಸ್ಬೋದು ಅನ್ನೋದನ್ನು ಪಿಲ್ಲರ್ 2 ನಡಿನಲ್ಲಿ ನೋಡ್ತಾ ಇರುವಂಥದ್ದು. ಪಿಲ್ಲರ್ 1 ಏನಿದೆಯಲ್ಲ OECD ಇಲ್ಲಿರುವಂತಹ ಪ್ಲ್ಯಾನ್ ಅಂತಂದರೆ ಟ್ಯಾಕ್ಸೇಷನ್ ರೈಟ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಅಡ್ರೆಸ್ ಮಾಡುವಂಥದ್ದು. ಲಾರ್ಜ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಇವತ್ತು ಟ್ರೆಡಿಷ್ನಲಿ ಟ್ಯಾಕ್ಸಸನ್ನು ಪೇ ಎಲ್ಲಿ ಮಾಡ್ತಾರೆ ಅಂದರೆ ಹೋಮ್ ಕಂಟ್ರೀಸಲ್ಲಿ. ಸೊ ಹಾಗಾಗಿ ಈ ಒಂದು ಟ್ಯಾಕ್ಸ್ ಅವಾಯ್ಡೆನ್ಸ್ ಸಿಸ್ಟಮನ್ನು ತಡೆಗಟ್ಟೋದಕ್ಕೋಸ್ಕರ 15% ಮಿನಿಮಮ್ ಟ್ಯಾಕ್ಸಸನ್ನು ಗ್ಲೋಬಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದರ ಅವಶ್ಯಕತೆ ಏನಿದೆ ಅಂತ ನಾವು ಇದು ಆಲ್ರೆಡಿ ನೋಡಿದ್ವಿ. ಕಾರ್ಪೊರೇಟ್ ಟ್ಯಾಕ್ಸನ್ನು ಗ್ಲೋಬಲ್ ಲೆವೆಲಲ್ಲಿ ಯಾಕೆ ಡ್ರಾಪ್ ಮಾಡ್ತಾರೆ ಅಥವಾ ಕಂಪನೀಸ್ಗಳ ಮೇಲೆ ಟ್ಯಾಕ್ಸೇಷನನ್ನು ಹಾಕುವಂಥದ್ದು ಯಾಕೆ ಕಡಿಮೆ ಮಾಡ್ತಾರೆ ಅಂತಂದರೆ, ಪ್ರೈವೇಟ್ ಸೆಕ್ಟರ್ನ ಒಂದು ಪಾರ್ಟಿಸಿಪೇಷನ್ ಹೆಚ್ಚಾಗಲಿ, ಎಕನಾಮಿಕ್ ಗ್ರೋತಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳು ಮೇಜರ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಕಾರ್ಪೊರೇಟ್ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಇದು 2020 ನೋಡಿದರೆ 25% ಅಷ್ಟು ಇವತ್ತು ಗ್ಲೋಬಲ್ ಕಾರ್ಪೊರೇಟ್ ಟ್ಯಾಕ್ಸ್ ರೆಡ್ಯೂಸ್ ಆಗ್ತಾ ಬಂದಿದೆ. ಮೊದಲು 1980s ಕಾರ್ಪೊರೇಟ್ ಟ್ಯಾಕ್ಸ್ಗೆ 40% ಅಷ್ಟು ಟ್ಯಾಕ್ಸನ್ನು ಹಾಕ್ತಾಯಿದ್ರು. ಇವಾಗ ಸದ್ಯಕ್ಕೆ ಕೇವಲ 25% ಇರೋ ಕಾರಣ ಅಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಬೂಸ್ಟ್ ಮಾಡುವಂಥ ಒಂದು ಐಡಿಯಾಲಜಿಯ ಆಧಾರದ ಮೇಲೆ. ಸೊ ಇವಾಗ ಈ ಒಂದು ಕಂಡೀಷನನ್ನು ನಾವು ರಿವರ್ಸ್ ಮಾಡಬೇಕು. ಯಾಕೆಂದರೆ ಟ್ಯಾಕ್ಸ್ ಅವಾಯ್ಡೆನ್ಸನ್ನು ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಟ್ಯಾಕ್ಸ್ ರೆವೆನ್ಯೂ ಸಹ ಎನ್ಹ್ಯಾನ್ಸ್ ಆಗುತ್ತೆ. ಮಲ್ಟಿನ್ಯಾಷನಲ್ ಕಂಪನೀಸ್ ಮೇಲೆ ಮಿನಿಮಮ್ ಟ್ಯಾಕ್ಸನ್ನು ಹಾಕಬೇಕು ಅನ್ನುವಂಥದ್ದನ್ನು UECD ಎಂಫಸೈಸ್ ಮಾಡ್ತಾ ಬಂದಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ರಿಲೇಟೆಡ್ ಇರುವಂತೆ ಇದರಿಂದ ಸರ್ಕಾರಕ್ಕೆ ರೆವಿನ್ಯೂ ಹೆಚ್ಚು ಬರುತ್ತೆ ಅನ್ನುವಂಥದ್ದಾಗಲಿ, ಅಥವಾ ಇವಾಗ ನಾವು ಹೆಚ್ಚು ಕಾರ್ಪೊರೇಟ್ ಟ್ಯಾಕ್ಸ್ಗೆ ಪ್ರಯಾರಿಟಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಎಕಾನಮಿನಲ್ಲಿ ಬೂಸ್ಟ್ ಆಗಿರುವಂತಹ ಕಾನ್ಸೆಪ್ಟು ಸಹ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಒಂದರ್ಥದಲ್ಲಿ ಇವತ್ತು ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟು ನಮಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಕಾನಮಿ ಬೂಸ್ಟ್ ಆಗಲಿಕ್ಕೆ ಕೇವಲ ಪಬ್ಲಿಕ್ ಸೆಕ್ಟರಿಂದ ಮಾತ್ರ ಸಾಧ್ಯತೆ ಇಲ್ಲ, ಪ್ರೈವೇಟ್ ಸೆಕ್ಟರು ಸಹ ಅಷ್ಟೇ ಪಾರ್ಟಿಸಿಪೇಷನನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿರುವಂಥ ಮೇಜರ್ ಕನ್ಸರ್ನ್ ಅಂತಂದರೆ ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಟ್ಯಾಕ್ಸನ್ನು ಅವಾಯ್ಡ್ ಮಾಡುವಂಥ ಹಂತದಲ್ಲಿ ತಮ್ಮ ಒರಿಜಿನಲ್ ಕಂಟ್ರಿ ನಡಿನಲ್ಲಿ ಟ್ಯಾಕ್ಸ್ ಕಡಿಮೆ ಇರುವಂಥ ನಿಟ್ಟಿನಲ್ಲಿ ಪೇ ಮಾಡ್ತಾ ಬರ್ತಾ ಇದೆ. ಸೊ ಇಲ್ಲಿ ಪ್ರಾಫಿಟ್ ಹೊಂದಿರುವಂತಹ ಬ್ರಾಂಚಸ್ಗಳಲ್ಲಿ ಟ್ಯಾಕ್ಸನ್ನು
ಪೇ ಮಾಡೋದು ಅವಾಯ್ಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಮೇಜರ್ ಕನ್ಸರ್ನನ್ನು ಈ ಒಂದು ರಿಫಾರ್ಮ್ಸ್ನ ಮುಖಾಂತರ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಿಗ್ ಬಿಸ್ನೆಸ್ ಮೇಲೆ ಹಾಕುವಂಥ ಈ ಒಂದು ಮಿನಿಮಮ್ ಟ್ಯಾಕ್ಸ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಮೇನ್ಸಲ್ಲೂ ಸಹ ನಾವು ಡೈಮೆನ್ಷನ್ಸ್ಗಳನ್ನು ಈಸಿಯಾಗಿ ಕವರ್ ಮಾಡ್ಬೋದು. ಸೊ ಬಿಗ್ ಬಿಸ್ನೆಸ್ಗಳಿಗೆ ಟ್ಯಾಕ್ಸನ್ನು ಪ್ರಾಪರ್ ವೇನಲ್ಲಿ ಹಾಕೋದ್ರ ಮುಖಾಂತರ ಸರ್ಕಾರಕ್ಕೆ ಯಾವ ರೀತಿ ಅಂತ ರೆವಿನ್ಯೂ ಬರುತ್ತೆ, ಆ ರೆವಿನ್ಯೂವಿಂದ ಸೋಷಿಯಲ್ ಸ್ಪೆಂಡಿಂಗ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಕನೆಕ್ಟಿವಿಟಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ತಿಳ್ಕೊಂಡ್ರೆ ಸಾಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.